ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಅಂತ ದಾಸರು ಹೇಳಿದಂತೆ ಎಲ್ಲ ಕಡೆ ರಾಮನ ಮುಖಾರವಿಂದವನ್ನೇ ನೋಡ್ತಕ್ಕಂಥ ಅವನಾಗ್ತಾ ಇದ್ದಾನೆ. ಯಾರನ್ನು ನೋಡಿದ್ರು ರಾಮನ ನೋಡ್ದಂಗೆ ಆಗುತ್ತೆ. ಯಾಕೆ ಇವನ ಮನಸ್ಸಿನಲ್ಲಿ ಆ ರಾಮನ ಚಿತ್ರಪಟಲ ಅಷ್ಟು ಉಳಿದುಬಿಟ್ಟಿದೆ. ಅದರ ಒಂದು ವ್ಯಾಪ್ತಿಯೇ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಯಾರನ್ನು ನೋಡಿದ್ರು ರಾಮನ ನೋಡಿದಂಥ ಸಂತೃಪ್ತಿ ಎಂಬತಕ್ಕಂಥ ಅದನ್ನು ಪಡ್ತಾ ಇದ್ದಾನೆ. ಇಷ್ಟು ಸುಖಾಪೇಕ್ಷೆಯಲ್ಲಿ ಮಕ್ಕಳನ್ನ ಬೆಳೆಸ್ಕೊಂಡಿದ್ದಾನೆ. ಆ ಮಕ್ಕಳಿಗೆ ತಾನು ವಿದ್ಯಾಭ್ಯಾಸವನ್ನು ಹೇಳಿಕೊಡ್ಬೇಕು ಅಲ್ವೇ, ಧನುರ್ವಿದ್ಯೆಯನ್ನು ಹೇಳಿಕೊಡ್ಬೇಕು ಅಂತ ಆಸೆ ಪಾಪ. ಆಗ ರಾಮದೇವರು ನಿಂತ್ಕೊಳ್ಳೋ ವಯಸ್ಸಾಯಿತು, ಓಡಾಡೋ ವಯಸ್ಸಾಯಿತು, ಚೇಷ್ಟೆಯ ವಯಸ್ಸುಗಳಾಯಿತು. ರಾಮ ನಿನಗೆ ನಾನು ಧನುರ್ವಿದ್ಯೆಯನ್ನು ಹೇಳಿಕೊಡ್ತೇನೆ ಎಂದು ಆಗ್ಬೋದು. ಹೀಗೆ ಕುಲ ಪರಂಪರೆಯಿಂದ ವಿದ್ಯಾಸಂಬಂಧ ಎಂಬತಕ್ಕಂಥ ಅದು ಬರ್ತದೆ. ಅದನ್ನು ಬಿಲ್ ಹಿಡ್ಕೋಬೇಕು, ಬಾಣ ಹೇಗೆ ಜೋಡಿಸ್ಬೇಕು, ಹೇಗೆ ಹೊಡಿಬೇಕು, ಹೇಗೆ ಗುರಿಯನ್ನು ಇಡಬೇಕು ಅಂತೆಲ್ಲ ದಶರಥ ಮಹಾರಾಜನಿಗೆ ಎಷ್ಟು ಸಂತೋಷ ಆಗುತ್ತೆ. ತಂದೆ ತಾಯಿ ಹೇಳ್ಕೊಡುವಂಥ ವಿದ್ಯೆ ಅರ್ಥ ಆಯ್ತಾ, ಫಸ್ಟು ಗುರುಗಿಂತ ಜೋರಾಗಿರುತ್ತೆ. ತಾಯಿ ಹೇಳ್ಕೊಡೋ ವಿದ್ಯೆ ಅದು ಸಾಯೋ ತನಕ ಪರ್ಮನೆಂಟ್ ಆಗಿರುತ್ತೆ. ಅದಕ್ಕೆ ತಾಯಿ ಮೊದಲನೇ ಗುರು ಅಂತ ಕರೆಯೋದು. ಅರ್ಥ ಆಯ್ತಾ. ಅದಕ್ಕೆ ಆಶ್ರಮ ತೊಗೊಂಡ್ರು ತಾಯಿಗೆ ಯಾಕೆ ನಮಸ್ಕಾರ ಅಂದರೆ ಮೊದಲು ಗುರು, ಅವಳು ಜನ್ಮ ಕೊಟ್ಟಿದ್ದಾಳೆ, ಅವಳು ಹೇಳಿದ್ದಾಳೆ, ಅವಳಿಗೆ ನಮಸ್ಕಾರ ಮಾಡು ಅಂತ. ಇಷ್ಟಂತೂ ಇಟ್ಕೊಳ್ಳಿ ಸದ್ಯಕ್ಕೆ. ಅರ್ಥ ಆಯ್ತಾ. ಯಾಕೆ ಮಾಡಬೇಕು ಅನ್ನೋ ವಿಶೇಷ ವಿಷಯಗಳನ್ನ ಬೇರೆ ಕಾಲದಲ್ಲಿ ಮಾತಾಡೋಣ. ಸನ್ಯಾಸಿ ಆದರೂ ಯಾಕೆ ಮಾಡಬೇಕು ಅನ್ನೋದು ಪ್ರಧಾನವಾದ ಕಾರಣ ಬೇಕಲ್ಲ ಅದಕ್ಕೆ. ಅಲ್ಲ ಹಡ್ದಿದ್ದಾಳೆ, ಕಷ್ಟಪಟ್ಟಿದ್ದಾಳೆ ಅನ್ನೋದು ಎಲ್ರಿಗೂ ಸಾಮಾನ್ಯವಾದಂಥ ಅದು ಅನ್ವಯ. ಸನ್ಯಾಸಿಗೆ ಏನು ವಿಶೇಷ ಅಭಿಮಾನ ಬಿಟ್ಟಿರೋನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಆ ಕಷ್ಟಕ್ಕೋಸ್ಕರ ಮಾಡಬೇಕು ಅನ್ನೋದು ಉತ್ತರ ಅಲ್ಲ. ಅವಳು ಹೊಟ್ಟೆ ಒಳಗೆ ಇಟ್ಕೊಂಡು ಕಷ್ಟಪಟ್ಟಿರ್ತಾಳೆ, ಒದ್ದಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಆದ್ದರಿಂದ ಮಾಡಬೇಕು, ಅದೆಲ್ಲ ಕಾರಣಗಳಲ್ಲ. ತಾಯಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋಕ್ಕೆ ಶಾಸ್ತ್ರ ಕಾರಣ ಹೇಳುತ್ತೆ. ಅದನ್ನು ತಿಳ್ಕೊಳ್ಳದೇ ಇದ್ದವರು ಇಂಥ ಪ್ರಶ್ನೆಗಳೆಲ್ಲ ಮಾಡ್ತಾರೆ ಅಷ್ಟೇ. ಆದ್ದರಿಂದ ಆ ತಾಯಿ ಮೊದಲ ಗುರು. ಆದ್ದರಿಂದ ಕೌಸಲ್ಯಗಿಂತ ದಶರಥನ ಮೇಲೆ ಈಗ ಗುರುತ್ವವನ್ನು ಇಡ್ತಾ ಇದ್ದಾನೆ. ಯಾಕೆ ಇಡ್ತಾ ಇದ್ದಾನೆ ಅಂದರೆ ಧನುರ್ವಿದ್ಯೆಯನ್ನು ಅವನೇ ಹೇಳ್ಕೊಡ್ತಾನೆ ಮೊದಲಿಗೆ. ಮುಂದೆ ವಿಶ್ವಾಮಿತ್ರರು ಹೇಳ್ತಾರೆ ಉಪದೇಶಗಳು ಮಾಡಿ. ಈಗ ಧನುರ್ವಿದ್ಯೆಯನ್ನು ದಶರಥ ಮಹಾರಾಜ ಹೇಳ್ಕೊಡ್ತಕ್ಕಂಥವನಾಗ್ತಿದ್ದಾನೆ. ಬಿಲ್ಲುಗಳು ಬಾಣಗಳು ಎಲ್ಲ ಜೋಡಿಸಿದ್ದಾರೆ. ಆ ಆಯುಧಾಗಾರಕ್ಕೆ ರಾಮನ್ನ ಕರ್ಕೊಂಡ್ಬರ್ತಾನೆ, ಕೈ ಹಿಡಿದು ನಿಲ್ಲಿಸ್ತಾನೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಮಂದಗಾಮಿನಿಯಾಗಿ ಮರ್ಯಾದಾ ಪುರುಷೋತ್ತಮ ಗಾಂಭೀರ್ಯವಾಗಿ ಬರ್ತಾರೆ. ಅದನ್ನು ವರ್ಣನೆ ಮಾಡೋದು ಕಷ್ಟ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ನಮ್ಮ ಪ್ರಸನ್ನ ತೀರ್ಥರು. ಮದ ಗಜ ಗಮನದಿ ಬಾರೋ ಪ್ರಸನ್ನ, ಮದ ಗಜ ಗಮನದಿ ಬಾರೋ ಪ್ರಸನ್ನ, ವದನೆಯರಾರತಿ ಬೆಳಗುವರು ದೇವ, ಕರೆವರು ಬಾ ಮನೆಗೆ. ಮೈಸೂರಿನ ಅರಮನೆಯಲ್ಲಿ ಅಂಬಾರಿ ಅಂತ, ಬಿಳಿಗಿರಿ ಅಂತ ಅದರ ಹೆಸರು. ಬಿಳಿಗಿರಮ್ಮನ ಬೆಟ್ಟದಲ್ಲಿ ಸಿಕ್ಕಿರೋ ಆನೆ ಬಹಳ ಎತ್ತರವಾದಂಥದ್ದು. 90 ವರ್ಷಗಳ ಕಾಲ ಅಂಬಾರಿಯನ್ನು ಹೊರತು ನಾವು ಮೈಸೂರು ಅರಮನೆ ಸಂಬಂಧ ಇದ್ದಿದ್ದು ಮಾತಾಡ್ತಾ ಇದ್ವಿ. ಅದು ಅಗ್ರಹಾರದಲ್ಲಿ ಬಂದರೆ ಎಷ್ಟು ಸಾಧು ಅಂದರೆ ಅದ್ರ ಕಾಲು ಕೆಳಗೆ ತೂರೋವು ನಾವು ಹುಡುಗರಾದಾಗ. ಅದರ ಬಾಲ ಹಿಡ್ಕೊಂಡು ನೇತಾಡೋರು. ಇವು ಎಷ್ಟು ಧೈರ್ಯ ಇರಬೇಕು ಮಕ್ಕಳಿಗೆ ಅಂದರೆ ಅದೆಷ್ಟು ಸಾಧು ಆಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಅದು ನಡ್ಕೊಂಬಂದರೆ ನಮ್ಮ ಪಕ್ಕದಲ್ಲೇ ಹೋದರೂ ಶಬ್ದ ಆಗ್ತಿರಲಿಲ್ಲ. ಅಂದರೆ ಮದಗಜಗಳಿರುತ್ತಲ್ಲ, ಆ ಆನೆಯ ಗಾಂಭೀರ್ಯದ ನಡಿಗೆ ಅಂಥದ್ದು. ಅಷ್ಟು ದೊಡ್ಡ ದೇಹವಾದರೂ ಕೂಡ ಅಷ್ಟು ಗಾಂಭೀರ್ಯವಾಗಿ ಸಪ್ಪಳವಿಲ್ಲದೆ ಬರುತ್ತೆ ಅಂತ. ಅದು ಅರಮನೆಯಲ್ಲಿ ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ಮಹಾರಾಜರಿಗೆ ಪುಷ್ಪಾರ್ಚನೆಯನ್ನು ಮಾಡೋದು. ಆಗ ನೋಡಬೇಕದು, ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಇನ್ನಂಥವೆಲ್ಲ ನಾವು ನೋಡಬೇಕು ಅಂದರೆ ಕೃತಿಯುಗ ಪ್ರಾರಂಭವಾದ ಮೇಲೆ ನೋಡಬೇಕಷ್ಟೆ. ನಾನು ನೋಡಿದ್ದೀವಿ ಅಷ್ಟೇ, ಇನ್ನು ಗೋವಿಂದ ತಿರ್ಗಾ ನೋಡಬೇಕಾದ್ರೆ ಅದು ಜ್ಞಾಪಕ ಬರ್ತದೆ. ಹಾಗೆ ಪರಮಾತ್ಮನ ಹೆಜ್ಜೆ ಸಕಲ ಪ್ರಾಣಿಗಳಿಗೂ ಕೂಡ ನಡಿಗೆಯನ್ನು ಉತ್ಪತ್ತಿ ಮಾಡಿಕೊಡುವವ, ಅದರೊಳಗೆ ತದಾಕಾರ ತದ್ಭಿನ್ನ ತತ್ವಾಚ್ಯನಾಗಿ ಭಗವಂತ ಅಂತಾರೆ ದಾಸರಾಯರು. ನವಿಲಂತೆ ಕುಣಿವ, ನವಿಲಂತೆ ನಲಿವ, ಅಂದರೆ ಎರಳೆಯ ಮರಿಯಂತೆ ಜಿಗಿದಾಡುವ, ದುಂಬಿಯಂತೆ ಜೇಂಕರಿಸುವ ದಾಸರು ಹೇಳೋದು. ಅದರೊಳಗೆಲ್ಲ ಏನು ಶಬ್ದೋತ್ಪತ್ತಿ ಆಗ್ತಾ ಇದೆ, ಅವುಗಳ ಚಟುವಟಿಕೆ ಹೇಗಿದೆ, ಅದೆಲ್ಲ ದೇವರೇ ಮಾಡಿಸೋದು ಅಂತ ಇದ್ದಾರೆ. ದುಂಬಿಗೆ ಜೇಂಕಾರ ದೇವರು ಮಾಡೋದು ಅಂತ ಇದ್ದಾರೆ ಅಲ್ವಾ. ಹೀಗೆ ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ಈ ದೇವರು ನಮ್ಮಲ್ಲಿ ಅದನ್ನು ಕೊಡ್ತಾರೆ. ಎರಳೆಯ ಮರಿಯಂತೆ ಜಿಗಿ ಜಿಗಿದಾಡುವ, ಹೇಗೆ ಜಿಗ್ಗಿ ಅವಳು ಚೆಂಗ್ ಚೆಂಗ್ ಅಂತ ಹಾಕ್ಕೊಂಡು ಸ್ಪೀಡಾಗಿ ಹೋಗ್ತಿರುತ್ತೋ ಅದು ಭಗವಂತನ ವೇಗ ಅಂತಾರೆ. ಅಂದರೆ ಭಗವಂತ ಒಳಗೆ ಆ ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತಾರೆ. ಹಾಗೆ ಪರಮಾತ್ಮ ಸ್ವಯಂ ಮಂದಗಾಮಿನಿಯಾಗಿ ಹೊರಡುವಾಗ ಆ ಗಮನಕ್ಕೆ ಯಾವ ದೃಷ್ಟಾಂತವನ್ನು ಕೊಡಲಿಕ್ಕಾಗತ್ತೆ?
ಅವಂದೇ ಮತ್ತೊಂದು ರೂಪವನ್ನು ಕೊಡಬೇಕೇ ವಿನ ಸಾಧ್ಯವಿಲ್ಲ. ಆದರೆ ಮತ್ತೊಂದು ರೂಪ ಕೊಡೋಣ ಅಂದರೆ ಕೃಷ್ಣ ರೂಪದ ಚೇಷ್ಟೆಗಳೇ ಬೇರೆ, ರಾಮರೂಪದ ಚೇಷ್ಟೆಗಳೇ ಬೇರೆ, ಅನ್ವಯ ಮಾಡೋದೇ ಕಷ್ಟ ಆಗುತ್ತೆ. ಅಂಬೆಗಾಲಿ ಕೂತಲಿ ಬಂದ ಶ್ರೀ ಗೋವಿಂದ, ಅಂಬೆಗಾಲಿ ಕೂತಲಿ ಬಂದ ಅಂತ ಕೃಷ್ಣನ ಮೇಲೆ ದೇವ್ರನಾಮ ಮಾಡಿದ್ರು. ಅಂಬೆಗಾಲಿ ಕೂತಲಿ ಬಂದ ರಾಮ ಅಂತ ದೇವ್ರನಾಮ ಎಲ್ಲಿದೆ? ಹಾಗಾದ್ರೆ ಅಂಬೆಗಾಲಿ ಇಟ್ವೇ ಇಲ್ವೇ ರಾಮ? ಇಟ್ಟಿದ್ದಾನೆ. ಅದ್ಯಾಕೆ ಅಂಬೆಗಾಲನ್ನ ಹಾಡು ಪುರಂದರದಾಸರು ಮಾಡಲಿಲ್ಲ ಅಂತ ಕೇಳೋಕ್ಕಾಗುತ್ತಾ? ಆದ್ದರಿಂದ ಒಂದೊಂದು ರೂಪದ ವೈಶಿಷ್ಟ್ಯವನ್ನು ವರ್ಣನೆ ಮಾಡ್ತಾರೆ. ಗಮನ, ರಾಮದೇವರ ನಡಿಗೆಯನ್ನು ವರ್ಣನೆ ಮಾಡ್ತಾರೆ. ಅರ್ಥಾಯ್ತಾ? ಅಂಥ ನಡಿಗೆ ಪ್ರಪಂಚದಲ್ಲಿ ಯಾರೂ ಹಾಕೋಕ್ಕಾಗಲ್ಲ. ಅಂಥ ವಿಚಿತ್ರ ನಡಿಗೆಯಿಂದ ಬರ್ತಾನೆ. ಆ ಆಯುಧಾಗಾರವನ್ನೆಲ್ಲ ಪರಿಚಯ ಮಾಡಿಸ್ಕೊಂಡು ಬರ್ತಾ ಇದ್ದಾನೆ. ಇಂತಿಂಥ ಆಯುಧಗಳು ಅಂತ ರಕ್ಷಣಾ ಇಲಾಖೆಯವರು ಕರ್ಕೊಂಡೋಗಿ ಇದು ಇಂಥ ಕ್ಷಿಪಣಿ, ಇದು ಇಂಥ ಕ್ಷಿಪಣಿ, ಇದು 2000 ಹೊಡೆಯುತ್ತೆ, ಇದು 4000 ಹೊಡೆಯುತ್ತೆ. ಅದೆಲ್ಲ ಬೇಗ ಗೊತ್ತಾಗೋಗುತ್ತೆ ನಮಗೆ ಟಿ ವಿ ಇರೋದ್ರಿಂದ. ರಾಮಾಯಣ ಅರ್ಥ ಆಗೋದು ಭಾಳ ಕಷ್ಟ ನಮಗೆಲ್ಲ. ಹಾಗೆ ದಶರಥ ಮಹಾರಾಜ ಇದು ಇಂಥ ಬಾಣ, ಇದು ಇಂಥ ಬಾಣ, ಇಂಥ ಬಾಣ, ಈ ಇಂಥ ಬಿಲ್ಲು, ಇದು ದೊಡ್ಡ ಬಿಲ್ಲು, ಇದು ಸಣ್ಣ ಬಿಲ್ಲು ಅಂತೆಲ್ಲ ತೋರಿಸ್ಕೊಂಡು ಬರುವಾಗ ರಾಮಂಗೆ ಹೇಳಿದ್ನಂತೆ, ನಿಂಗೆ ಇದರಲ್ಲಿ ಯಾವ ಬಿಲ್ ಬೇಕೋ ಆರಿಸ್ಕೋ ಅಂತ ದಶರಥ ಹೇಳಿದ್ನಂತೆ. ಏಕಾಂತ ಆ ಆಯುಧಾಗಾರದಲ್ಲಿ ದಶರಥ 4 ಜನ ಮಕ್ಕಳಿದ್ದಾರಷ್ಟೇ. ಈ 3 ಜನ ಅವರವ್ರಿಗೆ ಬೇಕಾದ ಬಿಲ್ಲನ್ನು ಆರಿಸ್ಕೊಂಡ್ರು. ಈ ಪರಮಾತ್ಮ ಹಂಗಲ್ಲ, ರಾಮ ತನಗಿಂತ ದೊಡ್ಡ ಬಿಲ್ಲನ್ನು ಆರಿಸ್ಕೊಂಡ್ರು. ದಶರಥಂಗೆ ಆಶ್ಚರ್ಯ ಆಯ್ತಂತೆ, ಏನಪ್ಪ ನಿನಗಿಂತ 2ರಷ್ಟು ಬಿಲ್ಲನ್ನು ಆರಿಸ್ಕೊಂಡಿದ್ದೀವಿ, ಪ್ರಯೋಗ ಮಾಡೋದು ಹೇಗೆ ಅಂದರೆ ನಾ ಮಾಡಿ ತೋರಿಸ್ತೀನಿ ಇನ್ನಂತೆ. ದಶರಥ ಆಶ್ಚರ್ಯಪಟ್ಟು. ಇಂಥ ಆಶ್ಚರ್ಯದ ಕಥೆಗಳು ಆನಂದ ರಾಮಾಯಣದಲ್ಲಿ ರುದ್ರದೇವರು ಗಿರಿಜೆಗೆ ಹೇಳ್ತಾರೆ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು, ವರದ ಗೋಪಾಲ ವಿಠಲನಾಮ ದುರಿತ ಕಾನನ ಪಾವಕ, ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ. ಭವದ ಬಂಧನವನ್ನು ಬಿಡಿಸ್ತಕ್ಕಂಥವನಿಗೆ ಇದೆಲ್ಲ ಯಾವಮ? ತನಗಿಂತ ದೊಡ್ಡ ಬಿಲ್ಲನ್ನು ತೊಗೊಂಡಂತೆ. ದಶರಥ ನೋಡ್ತಾನೇ ಇದ್ನಂತೆ. ಬಾಣವನ್ನು ಎದೆಯೇರಿಸಿ ಇಟ್ಟ, ಎಲ್ಲಿ ಗುರಿ ಹೇಳುವಂದ ಆ ಗುರಿಗೆ ಪ್ರಯೋಗ ಮಾಡಿದ. ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ಇರೋದು ಇಷ್ಟುದ್ದ ಇವನು, ದೊಡ್ಡ ಬಿಲ್ಲನ್ನು ತೊಗೊಂಡು ಅದರಿಂದ ಪ್ರಯೋಗ ಮಾಡ್ತಿದ್ದಲ್ಲ, ಹೇಗೆ ಮಾಡ್ದ, ಯಾರು ಹೇಳಿಕೊಟ್ರು ಇವನಿಗೆ ಅಂತ ಆಶ್ಚರ್ಯಪಡ್ತಾ ಇದೆ. ರಾಮ ಅದಕ್ಕೆ ಉತ್ತರ ಅಂದರೆ ಒಮ್ಮೆ ನಕ್ಕದ, ಅಷ್ಟೇ ಉತ್ತರ. ಆ ನಗುವನ್ನು ನೋಡಿದ್ರೆ ಅರ್ಥ ಆಯ್ತಾ, ಇವೆಲ್ಲ ನನಗೆ ಕೆಲಸಕ್ಕೆ ಬಾರದೇ ಇರೋದು ಅಂತ ಅರ್ಥವೋ. ಏನಾಯಿತೋ ದಶರಥಂಗೆ ಕೇಳಬೇಕು. ಅವನು ಇಲ್ವಲ್ಲ, ಈಗ ಅಲ್ಲಿ ಬರೆದಿಲ್ವಲ್ಲ, ಅಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಅನೇಕ ಮಂತ್ರಗಳನ್ನ ಉಪದೇಶ ಮಾಡಬೇಕು. ರಾಮ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ದಶರಥ ಮಹಾರಾಜನೂ ಮಾಡಿದ್ದಾನೆ ಮಗನಿಗೆ ಸಣ್ಣ ವಯಸ್ಸಲ್ಲಿ. ಇಂಥದ್ದೆಲ್ಲ ಮಾಡಿ ರಾಮದೇವರ ಸುಖವನ್ನು ಪಡ್ತಾ ಇರೋ ಕಾಲಕ್ಕೆ ದುಃಖ ಪ್ರಾಪ್ತಿಯಾಯಿತು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖ.